ಖಂಡಿತವಾಗಿ ಇದು ನಿಮಗೆ ಯೂಸ್ ಆಗ್ತದೆ. ಇವೆಲ್ಲ 2024ರ ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ಇದಾವೆ, ಈ ವರ್ಷದಲ್ಲ. ಮತ್ತು ಅದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. 24 ನಡೆದಿರ್ತಕ್ಕಂಥ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಸೊ ಖಂಡಿತವಾಗಿ ನಿಮಗೆ ಸ್ವಲ್ಪ ಪ್ಯಾಟರ್ನ್ ಆದರೂ ಗೊತ್ತಾಗ್ತದೆ, ಜೊತೆಗೆ ಯಾವ ಪಾಠದಿಂದ ಇಂಪಾರ್ಟೆನ್ಸ್ಗಳನ್ನ ಕೇಳಿದಾರೆ ಅಂತಲೂ ಕೂಡ ಗೊತ್ತಾಗ್ತದೆ. ಸೊ ಅದಕ್ಕಾಗಿ 3 ಕ್ವಶನ್ ಪೇಪರ್ಗಳನ್ನ ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಜಸ್ಟ್ ನಾನು ಬರೀ ಅದೇನು ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ನೋಡಬೇಕಷ್ಟೇ. ಸೊ ಫಸ್ಟ್ ಕ್ವಶನ್ ಪೇಪರಲ್ಲಿ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ, ವಾಗ್ದೇವಿ ಪದದ ಸಂಧಿ ಕೇಳಿದ್ದಾರೆ, ಎಸ್. ನೆಕ್ಸ್ಟ್ ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋ ಲೇಖನ ಚಿಹ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಕೊರೆತ ಪದ ವ್ಯಾಕರಣದ ಈ ಅಂಶಕ್ಕೆ ಸೇರಿದೆ, ಕಂದೆರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಸಂಬಂಧೀಕರಣದಲ್ಲಿ ಹಲವು ಪರಿಮಾಣವಾಚಕ ತೆಂಕನ, ಕೋಕಿಲ ಕೋಕಿಲೆ, ವರ್ಣ, ಜನಕ ಜನಕೆ, ಇಸವಾಸ ಡ್ಯಾಶ್, ಕೆನೆಮೊಸರು ಜೋಡು ನುಡಿ, ಸಾಕು ಸಾಕು ಡ್ಯಾಶ್. ಒಂದೇ ವಾಕ್ಯದಲ್ಲಿ ಆಂಗ್ಲ ಸಾಮ್ರಾಜ್ಯ ಕಂಡುಬರುವ ಓಣಿ, ಆಮೇಲೆ ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ. ನೆಕ್ಸ್ಟ್ GS ಶಿವರುದ್ರಪ್ಪನವರು ಯಾವ ಎಚ್ಚರದಳು ಬದುಕಬೇಕಂತ ಹೇಳಿದ್ದಾರೆ, ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ, ಬಿಲ್ ಹಬ್ಬ ರಚಿಸಿದ ಕವಿ. 2 ಮಾರ್ಕ್ಸ್ನಲ್ಲಿ ಟೊಪ್ಪಿಗೆ ವಿಶೇಷತೆ, ನೆಹರು ಅವರು ವಿಶ್ವೇಶ್ವರ ಕುರಿತು ಹೇಳಿದ ಮಾತುಗಳು, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಅಭಿಪ್ರಾಯ, ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಂತ GS ಶಿವರುದ್ರಪ್ಪ ಅವರು ಹೇಳಿದ್ದಾರೆ, ಕೃಷ್ಣನನ್ನ ಕೌರವೇಂದ್ರನ ಕೊಂದೆ ನೀನು ಅಂತ ಕರ್ಣ ಹೇಳಿಕೆ ಕಾರಣ ಏನು, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ, ಭಗತ್ ಸಿಂಗ್ ಹೇಗೆ ಅಮರನಾದ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಗಳನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅಂತ ಕೇಳಿದ್ದಾರೆ. ಕವಿ ಕಾವ್ಯ ಪರಿಚಯದಲ್ಲಿ ಸಾರಾ ಅಬೂಬ್ಕರ್ ಕುವೆಂಪು ಅವ್ರ ಬಗ್ಗೆ ಕೇಳಿದ್ದಾರೆ. ಕೋಗಿಲೆ ಪುಟ್ಟುವುದು ನಂದನದೋಳು ವನವಾಸಿದೋಳು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳ್ರಿ. ಇನ್ನು ಅಲಂಕಾರವನ್ನು ಬರಿಬೇಕು. ಮನೋರಮೆಯ ಹನಿ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು, ಇಂಪಾರ್ಟೆಂಟ್ ಅದ. ಗಾದೆ ಮತ್ತು ಕುಂಬಾರನಿಗೆ ವರುಷ, ಧ್ವನ್ಯಗೆ ನಿಮಿಷ, ಅತಿ ಆಸೆ ಗತಿಗೇಡು. ಸಂದರ್ಭ ಗುರುಪ ಇವೆಲ್ಲ ಸ್ವಲ್ಪ ಇದೊಂದು ನೋಡ್ಕೊಡ್ರಿ. ಪಾರ್ಥ ಭೀಮರು ವಿದ್ಯಾಧನವೇ ಧನ ಮುಪ್ಪುದು. ಪದ್ಯ ನೀಲಮೇಘ ಮಂಡಲ ಯುಗ ಯುಗಗಳ ಕಟ್ಟಿದ್ದಾರೆ. ನೆಕ್ಸ್ಟ್ ಮೌಲ್ಯಾಧಾರ್ಥ ಸಾದಾಂಶದಲ್ಲಿ ತೆಗೆದುತ್ತರೆ ಮುರಿದು ಕುದುರೆಯ ಗಳಕ್ಕೆ, ವೆರಿ ಇಂಪಾರ್ಟೆಂಟ್, ವೀರಲವದ್ದು. ಆಮೇಲೆ ಶಬರಿ ಪಾಠದ 4 ಅಂಕದ ಪ್ರಶ್ನೆ ಕೇಳಿದ್ರು, ತಾಳಿದವನು ಬಾಳಿಯಾನು, ಆಮೇಲೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ. ಹಲಗಲಿ ದಂಗೆ ಪರಿಣಾಮ ಕೇಳಿದ್ದಾರೆ. ಹಲಗಲಿ ದಂಗನಿಗೆ ಕಾರಣವಾದ ಅಂಶ, ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಿದ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಪತ್ರದಲ್ಲಿ ನೋಡೋದಾದ್ರೆ ನಿಮ್ಗೆ ಏನು ಕೇಳಿದಾರಪ್ಪ ಅಂತಂದ್ರೆ, ಎಸ್ ಶೌಚಾಲಯ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಮಹಾನಗರ ಪಾಲಿಕಾ ಆಯುಕ್ತರಿಗೆ ಪತ್ರ ಬರೀಬೇಕು, ಅಥವಾ ಎಸ್ ಶಾಲಾ ವಾರ್ಷಿಕೋತ್ಸವಕ್ಕೆ ಗೆಳೆಯನಿಗೆ ಆಮಂತ್ರಣವನ್ನು ಮಾಡಿ ಅಥವಾ ವಿವರಣೆಯನ್ನು ಮಾಡಿ ಪತ್ರ ಬರೀಬೇಕು. ನಿಬಂಧದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಸೆಕೆಂಡ್ ಕ್ವಶನ್ ಪೇಪರ್ಗೆ ಹೋಗೋಣ. ಇದು ಕೂಡ ಜೂನ್ 2024ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಕೇಳಿದ್ದಾರೆ, ಮದೋನ್ಮತ್ತ ಪದ ಸಂಧಿಯ ಕೇಳಿದ್ದಾರೆ. ಓಕೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ತಿಳಿಸಿದೆ ಅಂತ ಇರಲಿಕ್ಕಿರ್ತಕ್ಕಂಥ ಲೇಖನ ಚಿಹ್ನೆ ಕೇಳಿದ್ದಾರೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಕೇಳಿದ್ದಾರೆ. ನೆಕ್ಸ್ಟ್ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ. ರಾಜೀವ ಸಕಪದ ಸಮಾಸ ಕೇಳಿದ್ದಾರೆ. ನೆಕ್ಸ್ಟ್ ಚೀರ ಶೀರೆ ಯುದ್ಧ ಜುದ್ಧ, ಓಡು ಓಡು ದ್ವಿರುಕ್ತಿ ಧೀರ ಶೂರ ಜೋಡು ನುಡಿ, ಪರ್ವತ ರೂಢನಾಮ ವಿಧ್ವಂಸ ಅನ್ವರ್ತನಾಮ, ಹೀಗ ಹಿಂಗೆ ವಿಶ್ವಾಸ ವಿಶ್ವಾಸ. 1 ಮಾರ್ಕ್ ಕ್ವಶನ್. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವವನಿ, ಹಿತವಚನ ಮನಸ್ಸಿನ ಕೊಳೆ ಹೇಗೆ ತೊಳಿತದ. ನೆಕ್ಸ್ಟ್ ಹಕ್ಕಿಯು ಯಾರನ್ನೆತ್ತಿ ಕುಕ್ಕಿದೆ ಅಂತ ಕೇಳಿದ್ದಾರೆ. ದಿನಪಸುತ ಅಂದರೆ ಯಾರು, ಬಿಲ್ಲ ಹಬ್ಬ ರಚಿಸಿದ ಕವಿ ಯಾರು. 2 ಮಾರ್ಕ್ ಕ್ವಶನ್. ಲಕ್ಷ್ಮಣ ಅಣ್ಣನನ್ನು ಹೇಗೆ ಸಂತೈಸಿದ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಅವರು ಏನು ಹೇಳಿದ್ದಾರೆ. ಕೃಷ್ಣನು ಕೌರವೇಂದ್ರನನ್ನು ಕೊಂದೆ ನೀನು ಅಂತ ಹೇಳಿದ ಕಾರಣ ಏನು. ಪಾರ್ಥ ಭೀಮರನ್ನ ಕೊಂದ ಬಳಿಕ ಯುಧಿಷ್ಠರನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲಿಕ್ಕೆ ಕಾರಣವೇನಂತ ಕೇಳಿದ್ದಾರೆ. ನೆಕ್ಸ್ಟ್ ಅಂಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಹೇಗೆ ತಿಳಿಸಿದರು ಅಂತ ಕೇಳಿದರು. ಭಗತ್ ಸಿಂಗ್ ಜಾಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇದೆ. DS ಜಯಪ್ಪಗೌಡ ಮತ್ತು ಕುಮಾರವ್ಯಾಸರ ಬಗ್ಗೆ ಲೇಖಕರ ಪರಿಚಯ ಇತ್ತು, ಇದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಅಂಬುಜಾನನೆ ಕೇಳು ತಾಂಡವ, ನೆಂಬ ಮುನಿ ಮೃತ ಮಾತೃಸೇವಾ, ಲಂಬಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ. ನೆಕ್ಸ್ಟ್ ಲಕ್ಷಣ ಇತ್ತು, ಮಾರಿಗೌತನವಾಯಿತು ನಾಳಿನ ಭಾರತವು. ಅಲಂಕಾರ ಗಾದೆ ಮಾತು, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ನೆಕ್ಸ್ಟ್ ಸಂದರ್ಭ ಮತ್ತು ಸ್ವಾರಸ್ಯ ಕೇಳಿದ್ದಾರೆ. ಬೆಳಕಿಗೊಲಿದವರ ಉರಿಯುವ ಬುತ್ತಿಯ ಕರುಕ ಕಾಣರು, ಮನೆ ಹಿಡಿದು ಇರುವ ತೋರಣನ ಬುದ್ಧಿ ಮನೆಯ ಮಟ್ಟದ್ದು, ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ, ತಿಂಗಳಿನೂರಿನ ನೀರನ್ನು ಹೀರಿ, ಹಸಿರು ಹಸಿರೊಳೆಯ ಉಸಿರು. ಸೊ ಇದು ಇಂಪಾರ್ಟೆಂಟ್ ಇತ್ತು. ಈಗೊಳೊಂದಡಕ್ಕೆ ಇಮ್ಮಿಲ್ಲ ಕೈಯೋಳು ಅಂತ ಇದೆ.
ಪದ್ಯ ಕೊಡಲಿದಿಂದ ನಾನೆಷ್ಟ ಅಥವಾ ಸಿಕ್ಕದ್ದದಿಂದ ಜನಕ. ಸಾರಾಂಶದಲ್ಲಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. 4 ಮಾರ್ಕ್ಸ್ ಕ್ವಶನ್ದಲ್ಲಿ ಕೇಳಿದ್ರು ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ. ಈ ಪಾಠ ಈಗಿಲ್ಲ. ಸೊ ನೆಕ್ಸ್ಟ್ ಲವ ಯಜ್ಞಾಂಶ ಕಟ್ಟಲು ಕಾರಣ ಅಥವಾ ಲವನಲ್ಲಿದ್ದ ಸಹಜ ಕ್ಷಾತ್ರಗುಣ ವೀರಲವ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ, ಇದು ಇಂಪಾರ್ಟೆಂಟ್ ಇತ್ತು. ಪತ್ರ ನೋಡಿ, ಪರೀಕ್ಷಾ ಸಮಯದಲ್ಲಿ ರಾತ್ರಿ ವೇಳೆ ವಿದ್ಯುತ್ ಪೂರೈಕೆ ಕಡಿತ ಮಾಡದಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಇಂಜಿನಿಯರ್ಗೆ ಪತ್ರ ಬರೆದಂತೆ ಕೇಳಿದರೆ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ನಿಮ್ಮ ಶಾಲೆಯ ಪೋಷಕರ ಸಭೆಗೆ ಆಗಮಿಸಿ ತಾಯಿಗೆ ಪತ್ರವನ್ನು ಬರಲಿಕ್ಕೆ ಕೇಳಿದ್ದಾರೆ, ಇಂಪಾರ್ಟೆಂಟ್. ಆಮೇಲೆ ಮಹಿಳಾ ಸಬಲೀಕರಣ, ಶಾಲಾ ಆವರಣ ಮತ್ತು ಶೌಚಾಲಯ ಸ್ವಚ್ಛತೆ ಬಗ್ಗೆ ಕೇಳಿದ್ದಾರೆ, ನೋಡ್ರಿ ಇದನ್ನು ಕೂಡ ಇದು ನೋಡ್ಕೊಂಡು ಹೋಗ್ರಿ. ಇನ್ನು 3rd ಕ್ವಶನ್ ಪೇಪರ್ ಇತ್ತು. ಆಗಸ್ಟ್ದಲ್ಲಿ ನಡೆದಿರ್ತಕ್ಕಂಥ SSLC ಪರೀಕ್ಷೆ 3ರ ಪ್ರಶ್ನೆ ಪತ್ರಿಕೆ. ಅನುನಾಸಿಕ ಸಂಧಿಗೆ ಉದಾಹರಣೆಯಾದ ಪದ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಅದ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಕೇಳಿದ್ದಾರೆ, ಇಂಪಾರ್ಟೆಂಟ್. ಅಂಗೈ ಪದದಲ್ಲಿರ್ತಕ್ಕಂಥ ಸಮಾಸ ಕೇಳಿದ್ದಾರೆ, ನೋಡ್ಕೊಂಡು ಹೋಗ್ರಿ. ಬೇಗನೆ ಪದ ಈ ಅವಯಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಇನ್ನು ಸಾವಿತ್ರಿಯೋಳ ಪದದಲ್ಲಿರುವ ವಿಭಕ್ತಿ ಕೇಳಿದ್ದಾರೆ, ಇಂಪಾರ್ಟೆಂಟ್. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಾಗ ವಾಕ್ಯ ಯಾವುದು ಅಂತ ಕೇಳಿದ್ರು, ಇಂಪಾರ್ಟೆಂಟ್ ಅದ. ಇನ್ನು ಹುಳ ಹುಪ್ಪಡಿ ಜೋಡು ನುಡಿ ತುತ್ತ ತುದಿ ಡ್ಯಾಶ್, ನದಿ ರೂಢನಾಮ ವಿಜ್ಞಾನಿ ಡ್ಯಾಶ್, ವೈಶಾಖ ಬೇಸಗೆ ಕುಠಾರ ಡ್ಯಾಶ್, ಮಾಡಲಿ ವಿದ್ಯಾರ್ಥಕ ಮಾಡಿಯಾನು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. 1 ಮಾರ್ಕಲ್ಲಿ ಲಂಡನ್ನಿನ ಸ್ಟೇಷನರಿ ಅಂಗಡಿಯ ಹೆಸರು ಕೇಳಿದ್ದಾರೆ. ಸೇನೆಯಲ್ಲಿದ್ದ ವೈದ್ಯನ ಹೆಸರು, ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ. ದ್ರೋಣ ಪರಶುರಾಮ ಬಳಿಗೆ ಏಕೆ ಬಂದ, ಪೇರಿಯಾರ್ ಅವರು ಹುಟ್ಟುಹಾಕಿದ ಸಂಘಟನೆ ಹೆಸರು ಕೇಳಿದ್ದಾರೆ. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದ, ರಾಜನ ಪ್ರಕೃತಿ ಹೇಗಿರ್ತದ. ನೆಕ್ಸ್ಟ್ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು GS ಶಿವರುದ್ರಪ್ಪ ಹೇಳಿದ್ದಾರೆ. ದೃಪದ ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತೇನು, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮನ್ನನ ಕುರಿತು ಸಹೋದರಿಗೆ ಏನಂತ ಹೇಳಿದಾನ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ, ಅದು ಇಂಪಾರ್ಟೆಂಟ್ ಇತ್ತು. ಕವಿಕಾವ್ಯ ಪರಿಚಯದಲ್ಲಿ ಪುತಿನ ಮತ್ತು ರನ್ನನ ಬಗ್ಗೆ ಕೇಳಿದ್ದಾರೆ, ನೋಡ್ಕೊಂಡು ಹೋಗ್ರಿ. ಇನ್ನು ನೆಕ್ಸ್ಟ್ ಘನ ವಿಭಾಗ ರವಮಂ ನಿರ್ಜಿತಕಂ. ಸೊ ಇದು ಕಂದ ಪದ್ಯ ಬರ್ತದ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ, ಉಪಮಾಲಂಕಾರ ಬರ್ತದ, ಅಂತೆ ಇದೆ. ಗಾದೆ ಮಾತು ತಾಳಿದವನು ಬಾಳಿಯಾನು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇಂಪಾರ್ಟೆಂಟ್. ಇನ್ನು ಸಂದರ್ಭ ಹೊತ್ತು ಹೊತ್ತು ಹೊತ್ತೆ ಹಣ, ದಯವಿಟ್ಟು ಬಾಗಿಲು ತೆಗೆರಿ ನಾನು ಗಾಯಗೊಂಡಿದ್ದೇನೆ, ಪ್ರೀತಿಯ ಹಣ ತೆಗೆ ಹಚ್ಚೋಣ, ರೆಕ್ಕೆ ಬೀಸುತ್ತ ಚೇತನಗೊಳಿಸಿ, ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿದಂಗ, ಇಂಪಾರ್ಟೆಂಟ್. ಪದ್ಯ ಹಸುರಾಗಸದಿಂದ ಹಿಡಿದು ಬಿಸಿಲುವರೆಗೆ ಇದೆ. ನೆಕ್ಸ್ಟ್ ಹೊಸ ಹೂವಿನದಿಂದ ಹಿಡಿದು ಉಸಿರವರೆಗೆ ಕೇಳಿದ್ದಾರೆ. ಮೌಲ್ಯಾಧಾರಿತದಲ್ಲಿ ಊರ್ವಿಯೋಳು ಕೌಶಲ್ಯ ಪಡೆದ ಕೋರಂ ಅಂತ ವೀರಲವ ಪದ್ಯದ ಸಾರಾಂಶವನ್ನೇ ಕೇಳಿದ್ದಾರೆ. ಲಾಂಗ್ ಕ್ವಶನ್ ಆನ್ಸರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಕೇಳಿದ್ದಾರೆ. ಇನ್ನು ವಿಶ್ವೇಶ್ವರರು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ ಕ್ರಾಂತಿಕಾರಿ ಬದಲಾವಣೆಗಳನ್ನು ಕೇಳಿದ್ದಾರೆ. ಇನ್ನು ಪಾಂಡವರನ್ನು ರಕ್ಷಿಸಲು ನಿರ್ಧರಿಸಿದ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷ ಅಥವಾ ಪಾಂಡವರು ತನ್ನ ಸೋದರರಿಂದ ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಈ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪತ್ರ ಅಂದರೆ ಹದಗೆಟ್ಟಿರುವ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ನಗರಸಭೆ ಅಧ್ಯಕ್ಷರಿಗೆ ಪತ್ರ ಬರೀರಿ, ಅಥವಾ ವಾರ್ಷಿಕ ಪರೀಕ್ಷೆ ಸಿದ್ಧತೆ ಕುರಿತು ನಿಮ್ಮ ತಂದೆಗೆ ಪತ್ರ ಬರಲಿಕ್ಕೆ ಕೇಳಿದ್ದಾರೆ, ಇಂಪಾರ್ಟೆಂಟ್ ಅದ, ನೋಡ್ಕೊಂಡು ಹೋಗ್ರಿ. ಪ್ರಬಂಧ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಯಲ್ಲಿ ಗ್ರಂಥಾಲಯಗಳ ಪಾತ್ರ, ಚಂದ್ರಯಾನ 3 ಬಗ್ಗೆ ಕೇಳಿ